ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಳ್ಳ ಮಸಿ ಮಾಡುವಂಥ ಕಡುಬ ಬಜ್ಜಿನ ಇವತ್ತು ನಾನು ಮಾಡ್ತಾಯಿದ್ದೀನಿ. ಬಜ್ಜಿ ಮಾಡ್ಕೊಳ್ಳೋಕ್ಕೆ ನಾನು ಎಲ್ಲ ಥರದ ದಾಣಿನ ಅಂದರೆ ಅಲಸಂದಿ ಕಾಳು ಮತ್ತು ಕಡಲೆಕಾಳು ಮತ್ತು ತೊಗರಿ ಕಾಳು ಎಲ್ಲನೂ ಮಿಕ್ಸ್ ಮಾಡಿ ಈಗ ನೀಟಾಗಿ ತೊಳಿತಾ ಇದ್ದೀನಿ. ಮುಕುಣಿ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ಮೆಟಿಗೆ ಅಂತೀವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ಈ ಥರ ನೀಟಾಗಿ ಕ್ಲೀನಾಗಿ 2 ಸಲ ತೊಳಿಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಅಂತೀವಲ್ಲ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಹಾಗಾಗಿ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಲೀನಾಗಿ ತೊಳ್ಕೊಂಡು ನೀರನ್ನ ಸ್ವಲ್ಪ ಗರಂ ಇಟ್ಟು ಅದರೊಳಗೆ ಕುದಿಯೋಕೆ ಹಾಕ್ತಾಯಿದ್ದೀನಿ. ನೋಡಿ ಇದೇ ಥರ ಇವಾಗ ಕುದಿಯೋಕೆ ಹಾಕ್ತಾಯಿದ್ದೀನಿ. ಎಷ್ಟು ನುಣ್ಣು ಕುದೀತೇವೆ ನೋಡಿ, ಎಷ್ಟೊತ್ತು ಜಾಸ್ತಿ ಕುದಿಸ್ತೀವಿ ನೋಡಿ ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ. ಕಾಳು ಇರಬಾರ್ದು, ಎಲ್ಲನೂ ನೀಟಾಗಿ ಕುದ್ದಿರಬೇಕು. ಹಾಗಾಗಿ ನಾನು 5ರಿಂದ 6 ವಿಸಿಲ್ನ ಮಾಡಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ವೆಜಿಟೇಬಲ್ ಸಾಂಬಾರು ಅಂತಲೇ ಹೇಳ್ಬೋದು. ವೆಜಿಟೇಬಲ್ಸ್ಗೆ ನಾನು ಗಜರಿಕಾಯಿ, ಹೆಸರುಕಾಯಿ ಮತ್ತು ಬದನೆಕಾಯಿ ಯಾವುದೆಲ್ಲ ಆಲ್ಮೋಸ್ಟ್ ಆಲ್ ಕಾಯಿಗಳು ಸಿಗುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಹಸಿ ಕಡಲೆಕಾಯಿ ತಂದರೆ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ಹಸಿ ಕಡಲೆ ದಾಣಿನ ಇವಾಗ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಕಟ್ನಿಂದ ಪಾಲಕ್ ಮತ್ತು ಹುಣಸೆಕಾಯಿ ಪಲ್ಯ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ ಪಲ್ಯ ಕೂಡ ನಾನು ನೀಟಾಗಿ ತೊಳೆದು ಇಟ್ಟಿದ್ದೆ. ಇವಾಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಎಷ್ಟು ಚೆನ್ನಾಗಿ ಕುದಿಯುತ್ತೆ, ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ, ಬಜ್ಜಿ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ಇವಾಗ ನೋಡಿ ನಾನು ಕುಕ್ಕರ್ನಲ್ಲಿ ಹಾಕಿರೋ ಎಲ್ಲ ಕಾಳುಗಳು ಕರೆಕ್ಟಾಗಿ ನುಣ್ಣಗೆ ಕುದ್ದಿದೆ. ಪೂರ್ತಿಯಾಗಿ ನುಣ್ಣು ಕುದ್ದಿರಬೇಕು. ಕಾಳಾಗಿತ್ತಂದರೆ ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಥರ ನುಣ್ಣು ಕುದಿಸ್ಬೇಕು. ಇವಾಗ ನಾನು ಇದನ್ನು ತೆಗೆದು ಇದರೊಳಗೆ ಏನು ಕುದಿಯೋಕೆ ಹಾಕ್ತಿದ್ದೀನಿ ಎಲ್ಲ ಥರ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡು ನೀಟಾಗಿ ಸಣ್ಣದಾಗಿ ತೊಳೆದು ಕಟ್ ಮಾಡ್ಕೊಂಡಿಟ್ಟಿರೋ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಕುದಿಸ್ತಾ ಇದ್ದೀನಿ. ಕಾಳುಗಳ ಮೇಲೆ ಕೂಡ ಹಾಕಿ ಕುದಿಸ್ಕೋಬೋದು. ಅದನ್ನು ನುಣ್ಣ ಕುದಿಸಿರೋದ್ರಿಂದ ನಾನು ಸಪ್ರೇಟಾಗಿ ಕುದಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಕೂಡ ಕುದಿಸ್ಕೋಬೋದು. ಈ ವೆಜಿಟೇಬಲ್ಸ್ ಕೂಡ 2-3 ವಿಸಿಲ್ ಆದರೆ ಇವು ಕೂಡ ಕರೆಕ್ಟಾಗಿ ಕುದ್ದಿರುತ್ತೆ. ಹಾಗಾಗಿ ಇವಾಗ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಮತ್ತು ಪಾಲಕ್ ಮತ್ತು ಚಿಕನ್ ಪಲ್ಯ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಪಲ್ಯ, ಪಾಲಕ್ ಪಲ್ಯ, ಹುಣಸೆಕಾಯಿ ಪಲ್ಯ 3 ಭೀ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಆಲ್ಮೋಸ್ಟ್ ಆಲ್ ವೆಜಿಟೇಬಲ್ಸ್ ಕೂಡ ಕುದ್ದಿದೆ. ಆ ವೆಜಿಟೇಬಲ್ಸ್ ಮೇಲೆ ನಾನು ಕಟ್ ಮಾಡ್ಕೊಂಡು ಇಟ್ಟಿರೋಂಥ ಪಾಲಕ್ ಪಲ್ಯ, ಹುಣಸೆಕಾಯಿ ಪಲ್ಯ, ಮೆಂತ್ಯ ಪಲ್ಯ ಇದನ್ನೆಲ್ಲ ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ. ಇದೇನು ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಯಾಕಂದರೆ ಪಲ್ಯ ಆಲ್ಮೋಸ್ಟ್ ಆಲ್ ಬೇಗನೆ ಕುದಿಯುತ್ತೆ. ನೋಡಿ ಇವಾಗ ನಾನು 2-3 ವಿಸಿಲ್ ಆದ ನಂತರ ಈ ಥರ ಎಲ್ಲನೂ ನೀಟಾಗಿ ಕುದ್ದಿದೆ. ಮತ್ತು ಫ್ರೈ ಮಾಡ್ಕೊಂಡಿಟ್ಟಿರೋ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಹಸಿಮೆಣಸಿಗೆ ಯೂಸ್ ಮಾಡ್ತಾಯಿದ್ದೀನಿ. ಖಾರದ ಪುಡಿಗಿಂತಲೂ ಹಸಿಮೆಣಸಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಆಲ್ ಹಸಿಮೆಣಸಿಗೆನೇ ಯೂಸ್ ಮಾಡಿ. ಇವಾಗ ನೋಡಿ ಈ ಥರ ಕುದ್ದಿದೆ. ವೆಜಿಟೇಬಲ್ಸ್ ಎಲ್ಲನೂ ಕರೆಕ್ಟಾಗಿ ನೀಟಾಗಿ ಕುದ್ದಿದೆ. ಇದನ್ನು ನಾನು ಕುದ್ದಿರೋಂಥ ಕಾಳುಗಳು ಹಾಕಿದ್ದಲ್ಲ ಅದರೊಳಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಮಗಚ್ತಾ ಇದ್ದೀನಿ. ಇದು ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಮತ್ತು ಕಾಳುಗಳು ಸಿರಿಧಾನ್ಯಗಳಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವಾಗ ನಾನು ಇದನ್ನು ನೀಟಾಗಿ ಹಸಿಮೆಣಸಿಗೆ ಕೂಡ ಹಾಕಿ ನೀಟಾಗಿ ಮಗಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಗಿಸ್ತಾ ಇದ್ದೀನಿ. ತುಂಬ ನುಣ್ಣಗೆ ಮಗಚಬೇಕು. ಇವಾಗ ಒಗ್ಗರಣೆಗೆ ನಾನು ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ. ಕಾದಿರೋ ಎಣ್ಣೆಲಿ ಸಾಸಿವೆ ಜೀರಿಗೆ ಹಾಕಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿಟ್ಟಿರೋ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇರಲಿ. ಮನೆಯಲ್ಲೇ ಮಾಡಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ನೇ ಬಳಸಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಲೈಟಾಗಿ ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಬೇಕು. ಇವಾಗ ಆಲ್ಮೋಸ್ಟ್ ಆಲ್
ಗೋಲ್ಡನ್ ಕಲರ್ ಬಂದಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾನು ಮೊದಲೇ ಹುಣಸೆ ಹಣ್ಣನ್ನ ನೀಟಾಗಿ ಕಿವುಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಸಿ ಹುಣಸೆಕಾಯಿ ಇತ್ತಂದರೆ ತುಂಬ ಟೇಸ್ಟ್ ಬರುತ್ತೆ. ಹಸಿ ಹುಣಸೆಕಾಯಿನ ಯೂಸ್ ಮಾಡಿ. ಇನ್ ಕೇಸ್ ಇಲ್ಲ ಅಂದರೆ ಓಕೆ, ಇದ್ದಿರೋಂಥ ಹುಣಸೆಕಾಯಿನ ಯೂಸ್ ಮಾಡ್ಬೋದು. ಈ ಥರ ಹುಣಸೆ ಹಣ್ಣಿನ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇರಲಿ, ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಹುಣಸೆಕಾಯಿ ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇವಾಗ ನಾನು ಬಜ್ಜಿ ಹಿಟ್ಟು ಅಂತೇಳಿ ನಾವು ಮನೆಯಲ್ಲೇ ಮಾಡ್ಕೊಂಡಿಟ್ಟಿರ್ತೀವಿ. ಯಾವುದಂದರೆ ಕಡಲೆದಾಣೆ, ಕೆಲವೊಂದು ಸಿರಿಧಾನ್ಯಗಳನ್ನು ಹಾಕಿ ಅವನ್ನು ಫ್ರೈ ಮಾಡಿಕೊಂಡು ಮನೆಯಲ್ಲಿ ಹಿಟ್ಟು ಮಾಡ್ಕೊಂಡಿಟ್ಟಿರ್ತೀವಿ. ಅದನ್ನು ಇವಾಗ ನಾನು ಇದರೊಳಗೆ ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ. ಇದನ್ನು ಈ ಥರ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಮಿಕ್ಸ್ ಇರುತ್ತೆ ಅದರೊಳಗಲ್ಲಿ, ಹಾಗಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಅದು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಬಜ್ಜಿ ಹಿಟ್ಟು ಅಂತಲೇ ಅನ್ಬೋದು. ಇನ್ ಕೇಸ್ ಇರಲಿಲ್ಲ ಅಂದರೆ ಓಕೆ, ನಡೆಯುತ್ತೆ. ಇವಾಗ ನಾನು ಇದನ್ನು ಕುದಿಬೇಕು ನೀಟಾಗಿ, ಸಪ್ರೇಟಾಗಿಯೇ ಕುದಿಸ್ಕೋಬೋದು. ನಾನು ಇದು ಒಗ್ಗರಣೆನೇ ಹಾಕಿ ಕುದಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಕುದಿಸಿದ್ರೆ ಅದು ಗಂಟಿರಲ್ಲ. ಕಂಟಿನ್ಯೂಸ್ ಆಗಿ ಸ್ಪೂನಿಂದ ಕೈ ಆಡಿಸ್ಬೇಕೇ ಆಗುತ್ತೆ, ಯಾಕಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಬಿಟ್ಟು ಬಿಡದ ಹಾಗೆ ಸ್ಪೂನಿಂದ ತಿರುಗಿಸ್ಬೇಕೇ ಆಗುತ್ತೆ ನೋಡಿ. ಹಿಟ್ಟಿರೋದ್ರಿಂದ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕಡೆ ಸೈಡ್ ನಾನು ಇದು ಕುದಿಯೋಕೆ ಇಟ್ಟಿದ್ದೀನಿ, ಯಾಕಂದರೆ ಬಜ್ಜಿ ನೀಟಾಗಿ ಕುದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ವೆಜಿಟೇಬಲ್ಸ್ ಮತ್ತು ಎಲ್ಲ ಸಿರಿಧಾನ್ಯಗಳು ಹಾಕಿ ಕುದಿಸಿಟ್ಟಿದ್ನಲ್ಲ, ಅದನ್ನೇ ಇದು ಹಾಕಿ ಕುದಿಸ್ತಾ ಇದ್ದೀನಿ. ಇವಾಗ ಈ ಒಗ್ಗರಣೆಯಲ್ಲಿ ಕುದ್ದಿರುವಂಥ ಹಿಟ್ಟು ಮತ್ತು ಒಗ್ಗರಣೆ ಹಾಕಿಟ್ಟಿದ್ನಲ್ಲ, ಅದನ್ನು ಒಯ್ದು ನಾನು ವೆಜಿಟೇಬಲ್ಸ್ ಎಲ್ಲ ಕುದಿಸ್ತಾ ಇದ್ದನಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹೀಗೆ ಒಂದು 5 ನಿಮಿಷ ಕುದಿಸ್ಬೇಕಾಗುತ್ತೆ. ಕುದೀತಾ ಇರುವಾಗಲೇ ಒಯ್ದು ಅದ್ರೊಳಗೆ ಹಾಕ್ತಾಯಿದ್ದೀನಿ ನೋಡಿ. ಗಂಟೆಲ್ಲ ಸಾಫಾಗಿ ನೀಟಾಗಿ ಬಿಟ್ಕೊಂಡಿದೆ. ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಂಡಿರೋದು ಮತ್ತು ಬಜ್ಜಿ ಹಿಟ್ಟು ಅಂತೀವಲ್ಲ, ಅದು ಕುದಿಸಿದ್ನ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಕಂಪ್ಲೀಟಾಗಿ ಬಜ್ಜಿ ರೆಡಿಯಾಗಿದೆ. ಹೀಗೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಕೆಳಗೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಕುದಿಸ್ಬೇಕು. ಮತ್ತು ಕಡುಬು ಬಜ್ಜಿ ಯಾರಿಗೆಲ್ಲ ಇಷ್ಟನೋ ಕಮೆಂಟ್ ಮೂಲಕ ತಿಳಿಸಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಗೊತ್ತಾಗೋದಿಲ್ಲ. ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಇವಾಗ ನೋಡಿ ನಾನು ಕಡುಬು ಬಜ್ಜಿ ಎರಡೂ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಕಡುಬು ಬಜ್ಜಿ ಮತ್ತು ಹಿಂಡಿ ಪಲ್ಯ ಅಂತೀವಲ್ಲ, ಹಿಂಡಿ ಪಲ್ಯ ಮತ್ತು ಬದನೆಕಾಯಿ ಭರ್ತಾ, ಇದು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನನ್ನ ಹಿಂದಿನ ವೀಡಿಯೋದಲ್ಲಿ ಶಾರ್ಟ್ಸಲ್ಲಿ ಬೇಕಾದರೂ ಬದನೆಕಾಯಿ ಭರ್ತಾ ವೀಡಿಯೋ ಇದೆ. ಇವಾಗ ಬಜ್ಜಿ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ. ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.